ಮತ್ತೊಮ್ಮೆ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅವರನ್ನ ಸಂಪರ್ಕ ಮಾಡ್ತೀವಿ. ಕಾರಣ ಅಲ್ಲೇ ಇದ್ದಾರೆ. ಅಲ್ಲಿನ ಸಂಭ್ರಮ ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಬಟ್ ಅದಕ್ಕೂ ಮುನ್ನ ದೃಶ್ಯ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಬೋಟ್ ಮೂಲಕ ಹೊರಟಿರುವ ದೃಶ್ಯ, ಅಲ್ಲಿನ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ತಿದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಅವ್ರ ಜೊತೆಗಿರುವಂತಹ ದೃಶ್ಯ ನೀವು ಗಮನಿಸ್ತಾ ಇರೋದು ನೋಡಿ. ಎಲ್ಲವನ್ನ ಕೂಡ ಅವರು ಮಾಹಿತಿ ಕೊಡ್ತಿದ್ದಾರೆ. ಇಲ್ಲಿನ ಸಂಭ್ರಮ ಜೊತೆಗೆ ಭಕ್ತಾದಿಗಳು ನೆರೆದಿರುವಂತಹ ದೃಶ್ಯ ಈಗಿದೆಯಲ್ಲ, ಅಲ್ಲಿರುವ ಭಕ್ತಾದಿಗಳಿಗೆ ಬಹಳ ಸಂತಸ ಅನ್ಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಅವರು ಕೂಡ ಪುಣ್ಯ ಸ್ನಾನ ಮಾಡ್ತಾರೆ, ಅವ್ರನ್ನ ಕಣ್ತುಂಬಿಕೊಳ್ತಿದ್ದೀವಿ ಅನ್ನುವಂತಹ ಖುಷಿ ಕೆಲ ಭಕ್ತಾದಿಗಳಲ್ಲಿ ನೋಡೋದಕ್ಕೂ ಕೂಡ ಸಿಗುತ್ತೆ. ಸೊ ಅಲ್ಲಿ ಅನೇಕ ಭಕ್ತಾದಿಗಳು ನೆರೆದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಒಂದು ಸೈಡ್ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಅದ್ಭುತ ಕ್ಷಣಗಳು. ಯಾಕಂದ್ರೆ ಈ ದೃಶ್ಯಗಳು ನೋಡೋದಕ್ಕೆ ಸಿಗೋದು ನಿಮ್ಗೆ ಮತ್ತೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ, ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೂ ಕೂಡ ಇಂಥ ನೋಡಿ. ನಾವೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವಂತ ಎಕ್ಸಾಕ್ಟ್ ಈ ಪಾಯಿಂಟ್ ಅಲ್ಲಿ ಇದೀವಿ. ಮೋದಿ ಇಲ್ಲಿಂದ ಬರ್ತಾರೆ, ಬಂದವರು ಹಿಂಗ್ ಬರ್ತಾರೆ. ಮೋದಿ ನೋಡಿ, ಅರೈಲ್ ಘಾಟ್ ಇಂದ ಮೋದಿ ಆ ಕಡೆಯಿಂದ ಎಂಟರ್ ಆಗಿದ್ದಾರೆ. ಎಂಟರ್ ಆಗಿ ಯೋಗಿ ಆದಿತ್ಯನಾಥ್ ಅವ್ರ ಜೊತೆಗೆ ಮೋದಿ ಆಗಮಿಸ್ತಾ ಇದ್ದಾರೆ. ಬಂದವರು ನೇರವಾಗಿ ಬರೋದು ತ್ರಿವೇಣಿ ಸಂಗಮಕ್ಕೆ. ತ್ರಿವೇಣಿ ಸಂಗಮದ ಅಪೋಸಿಟ್ ಸೈಡ್ ನಲ್ಲಿ ನಾವಿದ್ದೀವಿ. ಅರೈಲ್ ಘಾಟ್ ಇಂದ ತ್ರಿವೇಣಿ ಸಂಗಮಕ್ಕೆ ಸುಮಾರು ಆ ವೇ ಇದೆಯಲ್ಲ, ಅದರಲ್ಲಿ ಮೋದಿ ಬಂದು ಆ ನಂತರ ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಸರಸ್ವತಿ ಹಾಗೆ ಯಮುನಾ ನದಿ ಸಂಧಿಸುವಂತ ಜಾಗ ನನ್ನ ವಿಜೆ ಕೃಷ್ಣ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಪಾಯಿಂಟ್ ಅಲ್ಲಿ ಮೋದಿ ಅಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದವರು ನೇರವಾಗಿ ಮೋದಿ ಈ ಮಾರ್ಗವಾಗಿ ಬರ್ತಾರೆ. ಬಂದಾದ ನಂತರ ಮೋದಿ ಬರೋದು ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ನಲ್ಲಿ ನೋಡಿ. ಇಲ್ಲಿ NSG ಮತ್ತೆ SPG ಕಮಾಂಡೋಗಳು ಮತ್ತೆ ಸಿಬ್ಬಂದಿ, ಇಲ್ಲಿ ಪೊಲೀಸ್ ಸಿಬ್ಬಂದಿ ಹೈಟ್ ಸೆಕ್ಯೂರಿಟಿಯೊಂದಿಗೆ ಇಲ್ಲಿ ನಿಂತಿರೋದನ್ನ ಗಮನಿಸ್ತಾ ಇದೀವಿ. ಇಲ್ಲಿ ವಿಶೇಷವಾದಂತಹ ಕ್ರೂಸರ್ ಕೂಡ ರೆಡಿ ಆಗಿದೆ. ಇಲ್ಲಿ ಬಂದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಾರ್ಗವಾಗಿ ಬರ್ತಾರೆ. ಬಂದವರು ಹೀಗೆ ಬಂದು ಇಲ್ಲಿಂದ ನೇರವಾಗಿ ಹನುಮಾನ್ ಗಡಿ ಟೆಂಪಲ್ಗೆ ಹೋಗ್ತಾರೆ. ಹನುಮಾನ್ ಗಡಿ ಟೆಂಪಲ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಲಗಿರುವ ಆಂಜನೇಯನಿಗೆ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಆಶೀರ್ವಾದವನ್ನ ಪಡೆದು ಆನಂತರ ಸಂಗಮದಲ್ಲಿ ಸಾಧು ಸಂತರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆಗಿರ್ತಾರೆ. ಆನಂತರ ನೇರವಾಗಿ ಸುಮಾರು 1 ಗಂಟೆಗಳ ಕಾಲ ಇಲ್ಲಿದ್ದು ಆನಂತರ ನೇರವಾಗಿ ವಾಪಸ್ ದೆಹಲಿಗೆ ಹೋಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಯೋಗಿ ಆದಿತ್ಯನಾಥ ಕೂಡ ಇದ್ದಾರೆ. ಯೋಗಿ ಆದಿತ್ಯನಾಥ ಮೋದಿ ಆಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ನನ್ನ ಈ ಕೈನೇರಕ್ಕೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಾಣಿಸ್ತಿರುವಂತ ಅಲ್ಲಿ ಬೋಟಿಂಗ್ ಎಲ್ಲ ಇದೆಯಲ್ಲ, ಆ ಸ್ಪೇಸ್ ಅದು ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸ್ನಾನವನ್ನ ಮಾಡಿ ಆನಂತರ ಪ್ರಧಾನಿ ಮೋದಿ ಅಲ್ಲಿ ಗಂಗೆಗೆ ಪೂಜೆ ಮಾಡಿ ನೇರವಾಗಿ ಬರ್ತಾರೆ. ಈ ಪಾಯಿಂಟ್ ಬರ್ತಾರೆ. ಇಲ್ಲಿ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿ ಮತ್ತೆ NSG ಸೇರಿದಂತೆ SPG ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಆ ಬೋಟ್ ನಲ್ಲಿ ಸಜ್ಜಿತ ರೀತಿಯಲ್ಲಿ ರೆಡಿಯಾಗಿ ಕೂತಿರೋದನ್ನ ಗಮನಿಸ್ತಾ ಇದ್ದೀರಿ. ಆನಂತರ ಮೋದಿ ಹಾಗೆ ಬಂದು ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಹನುಮಾನ್ ಗಡಿಯನ್ನ ಪ್ರವೇಶ ಮಾಡ್ತಾರೆ. ಹೂವು ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಡೆಕೋರ್ ಮಾಡಿರುವಂತ ಈ ಒಂದು ಕ್ರೂಸರ್ ಇದೆಯಲ್ಲ, ಇಲ್ಲಿಗೆ ಬಂದು ಮೋದಿ ಇಲ್ಲಿಂದ ಆನಂತರ ಹನುಮಾನ್ ಗಡಿ ಟೆಂಪಲ್ಗೆ ಹೋಗ್ತಾರೆ. ಹನುಮಾನ್ ಗಡಿ ಟೆಂಪಲ್ ನಲ್ಲಿ ಮೋದಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಆನಂತರ ವಾಪಸ್ ಮತ್ತೆ ಹೆಲಿಪ್ಯಾಡ್ಗೆ ಹೋಗಿ ಅಲ್ಲಿಂದ ದೆಹಲಿಗೆ ಹೋಗ್ತಾರೆ. ಮೋದಿ ಅವರ ಮಟ್ಟಿಗೆ ಈ ಭೇಟಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಾವು ಪ್ರತಿನಿಧಿಸುವಂತ ಕ್ಷೇತ್ರ ವಾರಣಾಸಿಗೂ ಕೂಡ ಗಂಗೆ ಹಂಗೆ ಹರಿದು ಹೋಗ್ತಾಳೆ. ಹಂಗಾಗಿ ಅದರ ಪಾವಿತ್ರ್ಯತೆಯ ಬಗ್ಗೆ ಬಹಳಷ್ಟು ಚರ್ಚೆಗಳಾದಾಗ ನಮಾಮಿ ಗಂಗೆ ಅನ್ನೋ ಒಂದು ಯೋಜನೆಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡಿದ್ದನ್ನ ನಾವು ಗಮನಿಸಿದ್ದೀವಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗೆ, ಯಮುನೆ ಹಾಗೆ ಸರಸ್ವತಿ ಸಂಧಿಸುವಂತ ಈ ಜಾಗಕ್ಕೆ ಬಂದು ಪುಣ್ಯ ಸ್ನಾನವನ್ನ ಮಾಡಿ ಆ ಮೂಲಕ ದೇಶಕ್ಕೆ, ವಿಶ್ವಕ್ಕೆ ಒಂದು ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರವಾನಿಸ್ತಾ ಇದ್ದಾರೆ. ಸದ್ಯಕ್ಕೆ ಮೋದಿ ಆಗಮನ ಆಗಿದೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ಆನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಬಂದು VIP ಘಾಟ್ನ ಮೂಲಕ ಹನುಮಾನ್ ಗಡಿಗೆ ಹೋಗಿ ಹನುಮಾನ್ ಗಡಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಆನಂತರ ವಾಪಸ್ ಹೋಗ್ತಾರೆ ಮೋದಿ. ಇದರ ಜೊತೆಗೆ ಮೋದಿ ಅವರು ದೆಹಲಿ ಚುನಾವಣೆ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದಿರೋದು ಬೇರೆ ರೀತಿಯಲ್ಲಿ ಒಂದು ಸಂದೇಶವನ್ನ ರವಾನಿಸ್ತಾ ಇದೆ. ಸದ್ಯಕ್ಕೆ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಆನಂತರ ಹನುಮಾನ್ ಗಡಿಗೆ ಹೋಗಿ ಆನಂತರ ದೆಹಲಿಗೆ ಹೋಗ್ತಾರೆ. ನೋಡಿ, ಮೋದಿ ಮಟ್ಟಿಗೆ ಈ ಒಂದು ಭೇಟಿ ಮತ್ತೆ ಈ ಒಂದು ಪುಣ್ಯ ಸ್ನಾನ ಎಷ್ಟು ಪ್ರಾಮುಖ್ಯತೆ ಅಂತ ಹೇಳಿದ್ರೆ ನೋಡಿ, ದೆಹಲಿಯ ಆಮ್ ಆದ್ಮಿ ಪಾರ್ಟಿ ಅಲ್ಲಿಯ ಚುನಾವಣೆ ಇದೆಯಲ್ಲ, ವಿಧಾನಸಭಾ ಚುನಾವಣೆ, ಆ ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಗೆ ಬಂದು ಅಲ್ಲಿಗೆ ಹೋಗೋದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕತೆಯ ಮತ್ತು ಧಾರ್ಮಿಕತೆಯ ಒಂದು ಸಂದೇಶವನ್ನ ವಿಶ್ವಕ್ಕೆ ಸಾರಿರುವಂತ ಈ ಮಹಾಕುಂಭಕ್ಕೆ ಬಂದು ಮೋದಿ ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ವೈಚಾರಿಕತೆಯ ಬಗ್ಗೆ ಎಷ್ಟು ದೃಢವಾಗಿದೆ ಅವರ ನಿಲುವು ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿವರೆಗೂ ಕೂಡ ಸುಮಾರು 24ನೇ ದಿನ ಮಹಾಕುಂಭದಲ್ಲಿ ಈ ಒಂದು ಮೇಳ ನಡೀತಾ ಇರೋದು. ಮೋದಿ ಇದೀಗ
ಅನ್ಸುತ್ತೆ. ಅದ್ರ ಜೊತೆಗೆ ಮೋದಿ ಅವರ ಈ ಭೇಟಿ ಇದೆಯಲ್ಲ ಅಥವಾ ಈ ಒಂದು ವಿಸಿಟ್ ಇದೆಯಲ್ಲ ನೋಡಿ, ನಾವು 3 ಶಾಹಿ ಸ್ನಾನಗಳನ್ನ ನೋಡಿದೀವಿ. ಒಂದು ಅದು 13ನೇ ತಾರೀಕು ಸಂಕ್ರಾಂತಿ ದಿನ, 29ನೇ ತಾರೀಕು ಮೌನಿ ಅಮಾವಾಸ್ಯೆ, ಮತ್ತೆ ಮೊನ್ನೆ ಆದಂತ ವಸಂತ ಪಂಚಮಿ. ಆದ್ರೆ ಇವತ್ತು ಮೋದಿ ಬಂದಿರೋದು ಜನರಿಗೆ ಯಾವುದೇ ಅನುಕೂಲ ಆಗಬಾರ್ದು ಅಂತೇಳಿ. ಮೋದಿ ಬರ್ತಾರಂತ ಹೇಳಿದ್ರೆ ಸಹಜವಾಗಿ ಅಲ್ಲಿ ಪ್ರೋಟೋಕಾಲ್ಗಳಿರುತ್ತೆ. ಅದ್ರ ಜೊತೆಗೆ ವ್ಯವಸ್ಥಿತವಾದಂತ ಸಿಬ್ಬಂದಿಗಳನ್ನು ನಿಯೋಜಿಸಿರ್ತಾರೆ, ಬ್ಯಾರಿಕೇಡ್ ಗಳನ್ನ ಹಾಕಿ ರಸ್ತೆಗಳನ್ನ ಬ್ಲಾಕ್ ಮಾಡಿರ್ತಾರೆ. ಇದೆಲ್ಲದರ ಹೊರತಾಗಿಯೂ ಕೂಡ ಕೋಟಿ ಕೋಟಿ ಜನ ಸೇರುವಂತ ಈ ಮೇಳದಲ್ಲಿ, ಕುಂಭಮೇಳದಲ್ಲಿ, ಮಹಾಕುಂಭ ಮೇಳದಲ್ಲಿ ಮೋದಿ ಅವರ ಭದ್ರತೆ ದೊಡ್ಡ ಸವಾಲಾಗಿತ್ತು. ಆದ್ರೆ ಎಲ್ಲವೂ ಕೂಡ ಈಗ ಸುಸೂತ್ರವಾಗಿ ನಡೀತಾ ಇದೆ. ಮೋದಿ ಬಂಧು ಆಗಿದೆ. ಕೆಲವೇ ಮಿನಿಟ್ನಲ್ಲಿ ಮೋದಿ ಪುಣ್ಯಸ್ನಾನವನ್ನ ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಮಾಡಿ ಆನಂತರ ಹನುಮಾನ್ ಗುಡಿಗೆ ಹೋಗಿ ಸಾಧು ಸಂತರ ಜೊತೆಗೆ ಮಾತುಕತೆಯನ್ನ ಮಾಡಿ ಆನಂತರ ಹೋಗ್ತಾರೆ. ಕೇವಲ ಕೆಲವೇ ಸೀಮಿತ ಅವಧಿಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಇರೋದ್ರಿಂದಾಗಿ ಇದೆಲ್ಲವೂ ಕೂಡ ಅವರು ಪೂರೈಸಲೇಬೇಕಾಗಿರೋದ್ರಿಂದಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಹುಶಃ ಆದಷ್ಟು ಬೇಗ ಈ ಪಾಯಿಂಟ್ ಅನ್ನು ತಲುಪ್ತಾರೆ. ತಲುಪಿ ಆನಂತರ ಮೋದಿ ಹನುಮಾನ್ ಗಡಿಗೆ ಹೋಗಿ ಅಲ್ಲಿಂದ ಒಂದೊಂದೇ ಏನೇನು ಪೂಜೆ ಪುನಸ್ಕಾರದ ಜೊತೆಗೆ ವಾಪಸ್ ರಿಟರ್ನ್ ಹೋಗ್ತಾರೆ ಮೋದಿ. ನಾವು ಕೂಡ ಈ ಪಾಯಿಂಟ್ ತಲುಪೋದನ್ನ ಕಾಯ್ತಾ ಇದ್ದೀವಿ. ಈಗ ತ್ರಿವೇಣಿ ಸಂಗಮಕ್ಕೆ ತಲುಪಿದ್ದಾರೆ. ತ್ರಿವೇಣಿ ಸಂಗಮ ಇಲ್ಲಿಂದ ಬಹಳ ದೂರ ಇರೋದ್ರಿಂದಾಗಿ ಅಲ್ಲಿಗೆ ಯಾವುದೇ ಮಾಧ್ಯಮ ಒಂದೊಂದು ತೊಂದರೆ ಇಲ್ಲ. ಹಾಗಾಗಿ ನಾವು ಅದನ್ನ ತುಂಬಾ ಕ್ಲೋಸ್ ಆಗಿ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಯಾವ ಒಂದು ಬೋಟ್ ಕೂಡ ಇಲ್ಲಿ ಓಡಾಡ್ತಾ ಇಲ್ಲ. ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ರಿಸ್ಟ್ರಿಕ್ಟೆಡ್ ಝೋನ್ ಇದು. ರಿಸ್ಟ್ರಿಕ್ಷನ್ ಝೋನ್ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಯಾವುದೇ ಯಾತ್ರಾರ್ಥಿಗಳಿಗೆ ತ್ರಿವೇಣಿ ಸಂಗಮಕ್ಕೆ ಬೋಟ್ನಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಸುಮಾರು 2 ಗಂಟೆ ನಂತರ ಅವರಿಗೆ ಅವಕಾಶವನ್ನು ಕೊಟ್ಟರು ಕೂಡ. ಓಕೆ ರಂಜಿತ್, ವಾಪಸ್ ಬರ್ತೀವಿ. ಹಾಗೆ ಸಂಪರ್ಕದಲ್ಲಿರಿ. ದೃಶ್ಯ ನೋಡ್ತಾ ಇದ್ರಿ. ಜೊತೆಗೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಕೆಲ ಕ್ಷಣಗಳಲ್ಲಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಅದಕ್ಕೂ ಮುನ್ನ ಈ ವಿಶೇಷ ಬೋಟ್ ಮೂಲಕ ಅಲ್ಲಿನ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇರುವಂತಹ ಕ್ಷಣ. ಸಹಜವಾಗಿ ಕುತೂಹಲ ಇತ್ತು, ಈಗ ಭಕ್ತಾದಿಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಇವತ್ತು ಅವರಿಗೆಲ್ಲ ಪುಣ್ಯ ಸ್ನಾನಕ್ಕೆ ಅವಕಾಶ ಇರುತ್ತಾ ಅಂತ. ಖಂಡಿತ ಇರುತ್ತೆ ಅಂತ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಹೇಳ್ತಾ ಇದ್ರು. 2 ಪ್ರಮುಖ ಘಾಟ್ಗಳನ್ನ, ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗುವಂತಹ ಸಂಗಮದ ಘಾಟ್, ಮತ್ತೊಂದು ಘಾಟನ್ನ ಹೊರತುಪಡಿಸಿದ್ರೆ ಉಳಿದ ಘಾಟ್ಗಳಲ್ಲಿ ಜನಸಾಮಾನ್ಯರು ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅಲ್ಲಿ ಯಾವ ರೀತಿಯ ಸಮಸ್ಯೆಯೂ ಕೂಡ ಭಕ್ತಾದಿಗಳಿಗೆ ಆಗೋದಿಲ್ಲ ಅಂತ. ಸಹಜವಾಗಿ ಭಕ್ತಾದಿಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅಂದ್ರೆ ಅದನ್ನ ಕಾತ್ರದಿಂದ ಕಾಯ್ತಾ ಇದ್ರು, ನೋಡ್ಬೇಕು ಅವರನ್ನ ಹತ್ತಿರದಿಂದ ಅಂತ. ಆ ಕ್ಷಣವನ್ನ ಕೂಡ ಅಲ್ಲಿನ ಭಕ್ತಾದಿಗಳು ಕಣ್ತುಂಬಿಕೊಳ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವ್ರ ಹತ್ರ ಕೈ ಬೀಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಹೇಳ್ತಾ ಇದ್ರಲ್ಲ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್, ಸಹಜವಾಗಿ ಇದು ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ದೆಹಲಿಯಲ್ಲಿ ವೋಟಿಂಗ್ ಇದೇ ದಿನ ಯಾಕೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ ಅಂದ್ರೆ, ಹಿಂದೂಗಳ ಓಟನ್ನ ಕ್ರೋಢೀಕರಿಸುವ ಸಲುವಾಗಿ, ಹಿಂದೂಗಳ ಭಾವನೆಯ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಂತ್ರವನ್ನ ಪ್ರಯೋಗಿಸಿರಬಹುದು ಅನ್ನೋದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಗೊತ್ತಿಲ್ಲ ಇದು ದೆಹಲಿ ಚುನಾವಣೆಯ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ. ಸಹಜವಾಗಿ ದೇಶದ ಜನ ಎದುರು ನೋಡ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಯಾಗ್ರಾಜ್ಗೆ ಹೋಗ್ತಾರಾ, ಅಲ್ಲಿನ ಸಿದ್ಧತೆ ಭದ್ರತೆ ಯೋಗಿ ಸರ್ಕಾರ ಯಾವ ರೀತಿ ನಿಭಾಯಿಸಬಹುದು, ಒಬ್ರು ಪ್ರಧಾನಿ ಬರ್ತಾರೆ ಅಂದಾಗ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ. ಅದು ಕೂಡ ಇಲ್ಲಿ ಕಾಲ್ತುಳಿತ ಉಂಟಾಗಿರುವಂತಹ ಪ್ರದೇಶ. ಸೊ ಅಲ್ಲಿ ಇನ್ನೂ ಅತಿ ಹೆಚ್ಚಿನ ಭದ್ರತೆ ಕಟ್ಟೆಚ್ಚರವನ್ನ ಕೂಡ ಸಿಬ್ಬಂದಿ ವಹಿಸಿದ್ದಾರೆ. ಅದರ ಮಧ್ಯದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಹೇಳ್ತಾ ಇರೋದು, ಸಿದ್ಧತೆ ಭದ್ರತೆ ವಿಚಾರ ಬಂದಾಗ ಈ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂತೀವಲ್ಲ, ದೇಶದಲ್ಲಿ ಎಲ್ಲೂ ಕೂಡ ನೋಡೋದಕ್ಕೆ ಸಿಗಲ್ಲ. ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ಕಾರಣ ಸರಿಸುಮಾರು 40ರಿಂದ 45 ಕೋಟಿ ಜನ ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗ್ತಾರೆ ಅಂದ್ರ ಅದನ್ನ ನಿಭಾಯಿಸುವ ಪರಿ ಕೂಡ ನಾವು ಗಮನಿಸಬೇಕಲ್ವಾ. ಆ ವಿಚಾರಕ್ಕೆ ಯೋಗಿ ಸರ್ಕಾರವನ್ನ ಶ್ಲಾಘಿಸ್ತಾ ಇದ್ದಾರೆ ಅನೇಕ ಜನ. ಅನೇಕ ದೇಶಗಳು ಕೂಡ ಈ ಕ್ಷಣವನ್ನ ಶ್ಲಾಘಿಸ್ತಾ ಇರೋದು ಯೋಗಿ ಅವರನ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ ಪರಿ, ಅಲ್ಲಿನ ಸಿದ್ಧತೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಬಹಳ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಈ ಯಮುನೆಯ ನೀರಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಯಾವಾಗ ಆಮ್ ಆದ್ಮಿ ಪಾರ್ಟಿ ಪಕ್ಷದ ಅಂದ್ರೆ ಆಮ್ ಆದ್ಮಿ ಪಕ್ಷದ ನಾಯಕ ಕೇಜ್ರಿವಾಲ್ ಅವರು ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ವಿಷ ಬೆರೆಸಲಾಗಿದೆ ಅನ್ನುವಂತ ಗಂಭೀರ ಆರೋಪ ಮಾಡಿದ್ರು. ಈ ಗಂಭೀರ ಆರೋಪದ ಮಧ್ಯದಲ್ಲಿ ಯಮುನೆಯ ನದಿಯ ನೀರಲ್ಲಿ ಮಿಂದೇಳೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಖಡಕ್ ಸಂದೇಶವನ್ನ ಆ ಮೂಲಕ ರವಾನೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಆ ನಿಟ್ಟಿನಲ್ಲೇ
ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ ಬಿಜೆಪಿ ಪಾಳೆಯದಲ್ಲಿ ಅನ್ನುವಂತಹ ವಿಚಾರ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಈಗ ನಾವು ಗಮನಿಸ್ತಾ ಇರೋದು ತ್ರಿವೇಣಿ ಸಂಗಮದ ಕಡೆಗೆ ವಿಶೇಷ ಬೋಟ್ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ ಪ್ರಧಾನಿ. ಗಮನಿಸ್ತಾ ಇದ್ದಂಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಿರುವಂತ ಎಲ್ಲಾ ರಾಜಕೀಯ ಚರ್ಚೆಗಳಿಗೂ ಕೂಡ ಒಂದು ಇತಿಶ್ರೀ ಹಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಈ ಒಂದು ಯಮುನೆಗೆ ವಿಷವನ್ನ ಉಣಿಸಿದ್ದಾರೆ ಅನ್ನುವ ಆಪ್ನ ನಾಯಕರ ಮಾತು ಏನಿತ್ತು, ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಹರಿಯಾಣ ಮತ್ತೆ ವಾರಣಾಸಿಯಲ್ಲಿ ಹರಿಯುವಂತ ಗಂಗೆ, ಈ ಗಂಗೆಗೆ ವಿಷವನ್ನ ಬೆಳೆಸಿದ್ದೆ, ಆದ್ರೆ ನಾವು ಕೂಡ ಅದೇ ಗಂಗೆಯನ್ನ ನಾವು ಕುಡಿತಾ ಇದ್ದೀವಿ, ಪಾವಿತ್ರ್ಯ ಗಂಗೆ ಅಂತ ಹೇಳಿ ಹೇಳುವಂತ ನಾವು ಹೆಂಗ್ ಸಾಧ್ಯ ಅನ್ನೋದನ್ನ ಒಂದು ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಯಮುನೆಗೆ ವಿಷ ಬೆರೆಸಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು. ಈಗ ಯಮುನಾ, ಗಂಗಾ ಹಾಗೆ ಅಂತರ್ಗಾಮಿಯಾಗಿ ಹರಿಯುವಂತ ಸರಸ್ವತಿ ನದಿ ಸಂಧಿಸುವಂತ ಜಾಗದಲ್ಲೇ ಪಾವಿತ್ರ್ಯ ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಸನಾತನದ ಆಧ್ಯಾತ್ಮಿಕತೆಯ, ಅದರಲ್ಲೂ ಕೂಡ ಧಾರ್ಮಿಕ ಅತಿ ದೊಡ್ಡ ಕಾರ್ಯಕ್ರಮ ಇವತ್ತು ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸುದ್ದಿ ಆಗಿರುವಂತ ಅಥವಾ ಇಡೀ ವಿಶ್ವವೇ ಭಾರತವನ್ನ ತಿರುಗಿ ನೋಡುವಂತ ಭಾರತದ ಪರ್ವಕಾಲದ ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 24ನೇ ದಿನದ ಮಹಾ ಕುಂಭ ಪ್ರಯಾಗ್ರಾಜ್ನ ಈ ದೇವಭೂಮಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪಾವಿತ್ರ್ಯವಾದಂತಹ ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ದೇಶಕ್ಕೆ, ವಿಶ್ವಕ್ಕೆ ಒಂದು ಜಾಗತಿಕವಾಗಿ ಭಾರತದ ಇದೊಂದು ಪರ್ವಗಳಿಗೆಯಲ್ಲಿ ಇಡೀ ವಿಶ್ವವೇ ಭಾರತವನ್ನ ನೋಡುವಂತ ಸಮಯದಲ್ಲಿ ಮೋದಿ ಕೂಡ ಅದರ ಪಾಲುದಾರರಾಗಿ ಮಹಾಕುಂಭದ ತ್ರಿವೇಣಿ ಸಂಗಮದ ಆ ಪುಣ್ಯವಾದಂತಹ ಪಾವಿತ್ರ್ಯವಾದಂತಹ ನೆಲದಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯೂಶುವಲಿ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಬಂದೋಬಸ್ತ್ ಮತ್ತೊಂದೆಲ್ಲವೂ ಕೂಡ ಬಿಗಿಯಾಗಿರುತ್ತೆ. ಅದರಂತೆ ಇಲ್ಲೂ ಕೂಡ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾಗಿ ಎಸ್ಪಿಜಿ ಮತ್ತು ಎನ್ಎಸ್ಜಿ ಕಮಾಂಡೋಗಳು ಇಲ್ಲಿ ನಿನ್ನೆಯಿಂದಲೇ ಸುಪರ್ದಿಗೆ ತೆಗೆದುಕೊಂಡು ಎಲ್ಲವನ್ನು ನಿಭಾಯಿಸ್ತಾ ಇದ್ದಾರೆ. ಈಗ ಅಲರ್ಟ್ ಆಗಿದ್ದಾರೆ. ಅವೇದ್ ವ್ಯಾಪನ್ ಅವರು ಅಲರ್ಟ್ ಆಗಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎನ್ಎಸ್ಜಿ ಸಿಬ್ಬಂದಿಗಳಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಬರೋದ್ರಿಂದಾಗಿ ವಿಶೇಷವಾದಂತಹ ಬೋಟ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದ್ರಿಂದಾಗಿ ಇಲ್ಲಿರುವಂತಹ ಸಿಬ್ಬಂದಿ ಸಿದ್ಧವಾಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಈಗ ಅರೈಲ್ ಘಾಟ್ನ ವಿಮುಖ ಮಾರ್ಗದಲ್ಲಿ ಅಥವಾ ವಿಮುಖ ಘಾಟ್ನಲ್ಲಿ ನಾವಿದ್ದೀವಿ. ವಿಐಪಿ ಘಾಟ್ ಇದು. ಅರೈಲ್ ಘಾಟಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಐಪಿ ಘಾಟ್ಗೆ ಬಂದು ವಿಐಪಿ ಘಾಟ್ನಿಂದ ನೇರವಾಗಿ ಅವರು ಹನುಮಾನ್ ಗಡಿ ಟೆಂಪಲ್ಗೆ ಹೋಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆ ನಂತರ ಅಲ್ಲಿಂದ ಡಿಪಿಎಸ್ ಮೈದಾನದಲ್ಲಿರುವ ಹೆಲಿಪ್ಯಾಡ್ಗೆ ಮತ್ತೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಅವರು ಡೆಲ್ಲಿಗೆ ಹೋಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅರೈಲ್ ಘಾಟ್ನ ನಿಷಾದ್ ರಾಜ್ ಕ್ರೂಸ್ ಅನ್ನ ಹತ್ತಿದ್ದಾರೆ. ಇವಾಗ ನಿಷಾದ್ ರಾಜ್ ಅಂತ ಹೇಳಿ ಆ ಕ್ರೂಸ್ ಹೆಸರು. ಆ ಕ್ರೂಸ್ ಅನ್ನ ಹತ್ತಿ ಈಗ ತ್ರಿವೇಣಿ ಸಂಗಮವನ್ನ ತಲುಪಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ.